ಅದು ಹೊರಗೆ ಹಾಕಿದಾರೆ ನಿಮ್ಗೆ ರಾಜಕೀಯ ಮಾನ ಮರ್ಯಾದೆ ಪದೇ ಪದೇ ಸಗಣಿ ತಿಂತಾರೆ ಸಂಜಯ್ ಪಾಟೀಲ್ಗೆ ಪದೇ ಪದೇ ನಾಲ್ಗೆ ಹಾರಿ ಆಗ್ತಾರೆ ಸಂಜಯ್ ಪಾಟೀಲ್ಗೆ ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ಪದೇ ಪದೇ ಸಗಣಿ ತಿಂತಾರೆ ಸಂಜಯ್ ಪಾಟೀಲ್ಗೆ ನಮಸ್ಕಾರ. ನಿನ್ನೆ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ಸಿದ್ದರಾಮಯ್ಯಜಿಯವರ ರಾಜೀನಾಮೆ ಕೊಡಬೇಕಂತ ನಾವು ಹೋರಾಟ ಮಾಡಿದಾಗ ನಾವೊಂದು ಬೈಟ್ ಕೊಟ್ಟಿದ್ನಿ. ಆ ಬೈಟ್ನಲ್ಲಿ ಕೆಲವೊಂದು ಗಾದೆ ಮಾತಿರ್ತಾವೆ. ಆ ಗಾದೆ ಮಾತು ಹೇಳುವ ಮುಖಾಂತರ ನನ್ನ ಬಾಯಲ್ಲಿ ಏನೋ ಒಂದು ಕೆಟ್ಟ ಶಬ್ದ ಹೋಗೈತೆ ಅಂತ ಅಪಪ್ರಚಾರ ಮಾಡುವಂಥ ಕೆಲಸ ನಡೀತಾ ಇದೆ. ಇಷ್ಟೇ ಅಲ್ಲ, ಇದು ಸಂಜಯ್ ಪಾಟೀಲ್ ಈ ಥರ ಮಾತಾಡೋದಾರು ತಪ್ಪು ಮಾತಾಡ್ಯಾರಂತ. ಸಿದ್ದರಾಮಯ್ಯ ಅವರು ಇರ್ಬೋದು, ದೇವೇಗೌಡರು ಇರ್ಬೋದು, ಯಡಿಯೂರಪ್ಪ ಅವರು ಇರ್ಬೋದು, ಕರ್ನಾಟಕದ ಟಾಲೆಸ್ಟ್ ಲೀಡರ್ ಅಂತ ತಿಳ್ಕೊತೇನೆ, ರಿಸ್ಪೆಕ್ಟ್ ಕೊಡ್ತೇನೆ. ಅವ್ರ ಬಗ್ಗೆ ಹೆಮ್ಮೆ ಗೌರವ ಕೂಡ ಇದೆ. ಆದ್ರೆ ಕೆಲವೊಂದು ಮಾತಾಡೋ ವೇಳೆಕ ಬಾಯ್ ಮಿಸ್ಟೇಕ್ ಏನು ಹೋಗಿದ್ರೆ ನಾ ಮೊದಲ ವಿಷಾದ ವ್ಯಕ್ತಪಡಿಸ್ತೇನೆ. ಆದ್ರೆ ನಾ ಯಾರಿಗೂ ಕೆಟ್ಟ ಅನ್ಬೇಕಂತ ಏನೂ ಮಾತಾಡಿಲ್ಲ. ಈ ಥರದ್ದು ಒಂದು ದುರುಪಯೋಗ ಮಾಡಬೇಕಂತ ಕೆಲವೊಂದು ಕಾಂಗ್ರೆಸ್ ಸರ್ಕಾರ ಇದೆ, ಪೊಲೀಸರದ್ದು ಉಪಯೋಗ ಮಾಡಿಕೊಂಡ. ಲಾಸ್ಟ್ ಟೈಮ್ ಕೂಡ ಕೆಲವೊಂದು ಮಹಿಳೆಯರಿಗೆ ದುಡ್ಡು ಕೊಟ್ಟ ನಮ್ಮ ಬಾಗ್ಲಾಗ ಬಂದ ಧರಣಿ ಮಾಡುವಂಥ ಕಾರ್ಯಕ್ರಮ ಮಾಡಿದ್ರು. ನಿನ್ನೆ ಏನು ಸಂಜಯ್ ಪಾಟೀಲ್ ಅವರು ಹೋರಾಟ ಮಾಡ್ತಾ ಇದ್ರು, ಬಿಜೆಪಿ ಕಡೆಯಿಂದ ಕೂಡ ಹೋರಾಟ ಮಾಡ್ತಾ ಇದ್ರು. ಹೋರಾಟ ಮಾಡಲಿಕ್ಕೆ ಸಂವಿಧಾನದಲ್ಲಿ ಎಲ್ಲರಿಗೂ ಅಧಿಕಾರ ಇದೆ ಅಂತ ಅವರು ಕೂಡ ಹೋರಾಟ ಮಾಡ್ತಾರೆ. ನಾವು ಕೂಡ ಪಕ್ಷದ ಬಗ್ಗೆ ನಾವು ಕೂಡ ಹೋರಾಟ ಮಾಡ್ತೀವಿ, ಅವರು ಮಾಡ್ತಾರೆ. ಆದರೆ ಹಲವಾರು ನಾಯಕರು ಇದ್ರು ಬಿಜೆಪಿದವರು. ಏನು ಅವ್ರು ಮಾತಾಡ್ಬೇಕು ಅನ್ನೋದು ಅವ್ರ ತಾಳ್ಮೆದಿಂದ ನಿನ್ನೆ ಅವರು ತನ್ನ ಕರ್ತವ್ಯ ಮಾಡಿದ್ದಾರೆ. ಆದರೆ ಸಂಜಯ್ ಪಾಟೀಲ್ ಅವರು ನಾಲಿಗೆನ ಹರಿಬಿಟ್ಟು ಪ್ರತಿ ಸಲ ನಾಲಿಗೆ ಹರಿಬಿಡ್ತಾರೆ. ಅವರು ಏನು ಮಾತಾಡಬೇಕು, ಹೆಂಗೆ ಮಾತಾಡ್ಬೇಕು ಅನ್ನೋದು ಅವ್ರಿಗೆ ಸ್ವಲ್ಪ ನಾಲೆಜ್ ಇಲ್ಲ. ಒಂದು ಕರ್ನಾಟಕ ಚೀಫ್ ಮಿನಿಸ್ಟರ್ ಅವ್ರಿಗೆ ನೀ ಸಗಣಿ ತಿಂದಿದ್ಯಾ ವಾಂತಿ ಮಾಡಿ ಮಗನೇ ಅಂತಾರೆ. ಅದು ವರ್ಡ್ಸ್ ನಿಮಗೆ ಶೋಭೆ ಕೊಡ್ತಿದ್ದೇನ್ರಿ ಸಂಜಯ್ ಪಾಟೀಲ್ ಅವರೇ? ಅದಕ್ಕೆ ಸಗಣಿ ತಿಂದ್ರೆ ಹೆಂಗಿರ್ತೈತಿ ರುಚಿ ನೀವು ತೋರಿಸ್ಲಿ ಅಂತ ಹೇಳಿ ನಿಮಗೆ ಕೊಡಾಕ್ ಸಗಣಿ ತಗೊಂಡ್ ಬಂದಿದೀವಿ ನಾವು. ಸಗಣಿ ತಿನ್ರಿ ಸಂಜಯ್ ಪಾಟೀಲ್ ಅವರೇ, ಸಗಣಿ ತಿಂದು ಅಥವಾ ರುಚಿ ಹೇಳ್ರಿ, ಆಮೇಲೆ ಇನ್ನೊಬ್ರಿಗೆ ಸಗಣಿ ತಿನ್ಸಾಕ್ರಿ. ನಿಮ್ಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲೇನ್ರಿ? ಆ ಒಂದು ಚೀಫ್ ಮಿನಿಸ್ಟರ್ ಬಗ್ಗೆ ಏನು ಮಾತಾಡ್ಬೇಕು ಅನ್ನೋದು. ಯಾಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಎಷ್ಟು ಸಲ ನೋಟಿಸ್ ಕೊಟ್ಟಿದ್ದಾರೆ ರಾಜ್ಯಪಾಲ ಅವರಿಗೆ, ನಮ್ಗೆ ಅನುಮತಿ ಕೊಡ್ರಿ ಅಂತ. ಅವಾಗೇನು ಕನ್ನಡಕ ಹಾಕೊಂಡಿದ್ರಿ ಬ್ಲ್ಯಾಕ್, ನಿಮ್ಗೆ ಗೊತ್ತಿಲ್ಲ? ಮತ್ತೇನ ಇವರು ನಮ್ಮ ಯಡಿಯೂರಪ್ಪ ಅವ್ರ ಬಗ್ಗೆ ಪೋಸ್ಕೋ ಕೇಸ್ ಇದೆ, ಮತ್ತೆ ಅವ್ರ ಕೇಸ್ನಲ್ಲಿ ಅವ್ರದ್ದು ಚೆಕ್ ಇತ್ತು. ಚೆಕ್ಕಿದ ಮೇಲೆ ಆಧಾರದ ಮೇಲೆ ಅವ್ರ ಮೇಲೆ ಕೇಸ್ ಮಾಡಿ ಅವ್ರು ಜೈಲಿಗೆ ಹೋದ್ರು.